ಫಸ್ಟ್ ಕ್ಲಾಸ್ ಆಗತ್ತೆ ರಾಮಣ್ಣ. ಸೂಪರ್ ಪರಂಗೇಣು. ಲವ್ ಇನ್ನೊಂದು ಮೂಟೆ ತಂದಾಕ್ತೀನಿ, ತಿಂದುಬಿಡು ಬಕಾಸುರನ್ ತಂದು. ಬೆಳಗಿನ ನಿನ್ನ ಜೊತೆ ಸುತ್ತಾಡಿವ್ನಿ, ಏನು ಉಂಡಿಲ್ಲ ಗೊತ್ತಾ? ಇವಾಗ ತಿಂತಿದ್ರೆ ಬಕಾಸುರ ಅಂದ್ಯಾ? ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ಹೋದ್ರು ಯಾತಕ್ಕೂ ಪ್ರಯೋಜನ ಆಗಲಿಲ್ಲ, ಎಲ್ಲ ನಿನ್ನಿಂದನೇ. ಸುಮ್ಕೆ ನನ್ನೇ ಬೈಬೇಡೋಣ. ನೀನು ಮಾಡಿರೋ ಕೆಲಸಕ್ಕೆ ಇನ್ನೂ 2-3 ಸಲ ಸಾರಿ ಕೇಳಿ ಆಮೇಲೆ ಚೇಂಜ್ ಕೊಡಬೇಕು. ಲವ್ ಬಡ್ಡಿ ಐದ್ನೆ, ಏನಾರ ಒಂದು ಐಡಿಯಾ ಕೊಡ್ಲಾ? ತಗೋಣ ಅಕ್ಕ. ಲವ್ ಮಂಜಾ, ಸಬ್ಬಾಸ್ ಕಂಡ್ಲಾ, ಹೆಂಗಾದ್ರೇನಂತೆ ಒಟ್ಟಿನಲ್ಲಿ ಚೈನ್ ವಾಪಸ್ ಕೊಟ್ರು ಸಾಕು. ಜಾನು, ಸುಶಿ ಬನ್ನಿಲ್ಲಿ. ಏನ್ರಿ? ನನಗೇನು ಗೊತ್ತು, ನ್ಯೂಸ್ ಪೇಪರ್ ಜೊತೆ ಸೋಪು ಶಾಂಪು ಕೊಡೋ ಹಾಗೆ ಈ ಊರಲ್ಲಿ ಪಪಾಯ ಹಾಕ್ತಿದಾರೋ ಏನೋ. ಪೇಪರ್ ಜೊತೆ ಪಪಾಯನ. ಒಳ್ಳೆ ಕತೆ ಕಣ್ರಿ ಊರವ್ರದ್ದು. ಅವತ್ತು ನೋಡಿದ್ರೆ ರಾಶಿ ಕಪ್ ತಂದು ಕೊಟ್ಟು ಹೋಗಿದ್ರು, ಇವತ್ತು ಪಪಾಯ ಇಟ್ಟು ಹೋಗಿದ್ದಾರೆ. ಈ ಊರಿನ ಪ್ರೀತಿ ಮೆಚ್ಚಲೇಬೇಕು ಸುಶೀಲಾ. ಜಾನು, ಪಪಾಯ ಕಟ್ ಮಾಡು, ತುಂಬಾ ದಿನ ಆಯ್ತು ತಿಂದು. ಸರಿಯಪ್ಪ. ನನ್ ಬಾಲು ನೀರಾಕ್ ಬಂದ್ಬಿಡ್ತೇನೆ. ಅಪ್ಪ ಮಗಳು ಇಬ್ರೇ ತಿಂದು ಮುಗಿಸ್ಬಿಡ್ಬೇಡಿ, ನನ್ಗೂ ಸ್ವಲ್ಪ ಉಳಿಸಿ. ಶಾರದಕ್ಕ ಗಮ್ಮಂತೈತೆ. ರಾಮಣ್ಣನಿಗೋಸ್ಕರ ಅಡುಗೆ ಮಾಡಿದಾಗ ಯಾವಾಗೂ ಅಡುಗೆ ಸಂದಾಗೆ ಆಗ್ತೈತೆ. ಪೈಲ್ವಾನನ್ಗೆ ಒತ್ತಾತು, ಅವ್ನು ಸಾನೆ ಹೊತ್ತು ಹಸು ತಡೆಯೋಕ್ಕಿಲ್ಲ. ಬಿರ್ಬಿರ್ನೆ ಮಾಡು ಜಯ. ಸರಿ ಅಕ್ಕ. ಅಕ್ಕವ್ರಿಗೆ ಕಾಪಿ ಬೇಕಂತೆ, ಬೇಗ. ರಾಮಣ್ಣನಿಗೋಸ್ಕರ ಅಡುಗೆ ಆಗ್ತೈತೆ, ಹೊಸಿ ತಡ್ಕೊಳಕ್ಕೆ ಹೇಳು. ಅದಾದ್ಮೇಲೆ ಕಾಪಿ ಮಾಡ್ಕೊತೀನಿ. ಏನೋ ರಾಮಣ್ಣಂಗೆ ಈಟು ಅಂದ? ನಂಗಾದ್ರೆ 1 ವಾರಕ್ಕೆ ಆಯ್ತದೆ. ಏನು ಕ್ಯಾಮೆ ಮಾಡದೆ ಸುಮ್ಕೆ ಕುಂತು ತಿನ್ನೋರ್ಗೆ ವಾರಕ್ಕೇನು ವರ್ಷಕ್ಕೂ ಆಗ್ತೈತೆ. ಸರಿ, ಅಕ್ಕವ್ರಿಗೆ ಈಗಲೇ ಕಾಪಿ ಬೇಕಂತೆ, ಹೊಸ ಬೇಗ ಮಾಡಿಕೊಡಿ. ನೋಡಿ ಚಂದ್ರಿ, ನಿಂಗೆ ಈಟೊಂದು ಅವಸರ ಆದರೆ ನೀನೇ ಅಕ್ಕೋರ್ಗೆ ಕಾಫಿ ಮಾಡಿ ತಗೊಂಡೋಗು. ಏನೋ ನಂಗೆ ಅಂತ ಅವಸರ? ನಾನು ಹೋಗಿ ಅಕ್ಕವ್ರಿಗೆ ಹೇಳ್ತೀನಿ. ಅಕ್ಕ, ಎಲ್ಲಿ ಹಾಳಾಗೋಗಿದೆ? ಕಾಫಿ ಕೇಳಿ ಎಷ್ಟೊತ್ತಾಯ್ತು? ಅಕ್ಕ, ಅದು ರಾಮಣ್ಣಂಗೆ ಅಡುಗೆ ಆಗೋ ತನಕ ಸಾರ್ದಕ್ಕ ಯಾರಿಗೇನು ಮಾಡ್ಕೊಡಕ್ಕಿಲ್ವಂತೆ.
ಆ ಮುದುಕಿ ಹಾಗೆ ಹೇಳಿದ್ಲು ಅಂತ ನೀನು ಅದನ್ನು ಕೇಳಿಸ್ಕೊಂಡು ಬಂದ್ಯಾ? ಇಲ್ಲ ಅಕ್ಕವ್ರೆ, ನಾನೇ ಕಾಪಿ ಮಾಡ್ಕೊಂಡು ಹೋಯ್ತೀನಿ ಅಂತ ಕೇಳ್ಕೊಂಡೆ. ಆದರೆ ಅಡುಗೆ ಮನೆಯಾಗೆ ಕಾಲು ಮಡ್ಗಕ್ಕೂ ಜಾಗ ಇಲ್ದಿರ ಎಲ್ಲ ಆಡ್ಕೊಂಡಿದ್ರು. ನನಗೆ ಯಾಕೋ ನಿಮ್ಮ ಅಧಿಕಾರ ಅಡುಗೆ ಮನೆಯಾಗೂ ಇಲ್ಲ ಅನಿಸ್ತೈತೆ. ಏ, ಏನೇ ನಿಂದು ಗೋಳು? ಮೊದಲೇ ಕಾಫಿ ಇಲ್ಲದೆ ನನ್ನ ತಲೆ ಸಿಡ್ದೋಗ್ತಿದೆ. ನೀನಿನ್ನು ನನ್ನ ನೆತ್ತಿಗೆ ಏರಿಸ್ಬೇಡ. ಛೇ, ಅದೇನು ಅಂತ ನಾನೇ ಕೇಳ್ತೀನಿ. ನಡಿ. ಶಾತಕ, ನೀವು ಮಾಡ್ತಿರೋದು ಸರಿ ಅಂತ ನಿಮಗೆ ಅನಿಸ್ತಿದ್ಯಾ? ನೀವು ಬಾವಂಗೆ ಅಡುಗೆ ಮಾಡಿ, ನಾನೇನು ಬೇಡ ಅನ್ನಲ್ಲ. ಆದರೆ ಇವತ್ತು ಬೆಳಗ್ಗೆಯಿಂದ ನನಗೊಂದು ಕಪ್ ಕಾಫಿ ಕೂಡ ಸಿಕ್ಕಿಲ್ಲ, ಗೊತ್ತಾ? ಸುಸೀಮಾ, ಬೆಳಿಗ್ಗೆ ನಾನೇ ಕಾಫಿ ತಗೊಂಡು ಬಂದು ಕೊಟ್ನಲ್ಲ. ಓ, ಅಂದ್ರೆ ಈ ಮನೇಲಿ ಕಾಫಿ ಟೀನ ಕೂಡ ಲೆಕ್ಕ ಇಟ್ಕೊಂಡು ನಾನು ಕುಡಿಬೇಕು ಅಲ್ವಾ? ನಂಗೆ ಕಾಫಿ ಕುಡಿಬೇಕು ಅನ್ನಿಸ್ದಾಗ ಒಂದು ಕಪ್ ಕಾಫಿ ಕೂಡ ಸಿಗೋದಿಲ್ವಾ? ಹಂಗಲ್ಲ ಸುಸೀಮಾ, ಕುಸ್ತಿ ಪಂದ್ಯಗಳು ಬೇರೆ ಹತ್ರ ಬರ್ತೈತೆ. ರಾಮಣ್ಣಂಗೆ ಸರಿಯಾಗಿ ಅಡುಗೆ ಮಾಡಾಕೋದು ನಮ್ಮ ಕರ್ತವ್ಯ ಅಲ್ಲೂರ. ಅಂದರೆ ಇನ್ನೂ ಏಟತ್ತಾಗ್ತೈತೆ. ಅವ್ರನ್ನೇನು ಕೇಳ್ತೀಯ ಚಂದ್ರಿ? ಶಾರದಕ್ಕ, ನೀವು ಒಂದು 2 ನಿಮಿಷ ರೆಸ್ಟ್ ತಗೊಳ್ಳಿ. ಕಾಫಿನ ನಾನೇ ಮಾಡ್ಕೋತೀನಿ. ಸುಸೀಮಾ, ಸೊಸೆ ಅಂದರೆ ಮನೆ ಅಧಿಕಾರ ಪೂರ್ತಿ ಸೊಸೆ ಕೈಯಲ್ಲೇ ಇರಬೇಕು. ನೀವು ನನ್ನ ಅಡುಗೆ ಮನೆಗೂ ಬರೋಕ್ ಬಿಡಲ್ಲ ಅಂತಿರಲ್ಲ. ಬಿಸಿ ಏನ್ ಕೆಲಸ ಮಾಡ್ಕೊಂಡ್ರಕ್ಕವ್ರು ನೀವು? ಬಿಡೆ ಚಂದ್ರಿ, ನನ್ನ ಹಣೆ ಬರಹನೆ ಸುಟ್ಟು ಹೋಗಿರುವಾಗ ಇನ್ಯಾವ ಲೆಕ್ಕ? ಈ ವಿಷಯ ಏನಾದ್ರೂ ನಮ್ಮ ಅಪ್ಪ ಹೆಂಗ್ ಗೊತ್ತಾದ್ರೆ ಇಂಥದ್ದು 10 ಅಡುಗೆ ಮನೆನ ನನ್ಗೋಸ್ಕರ ಕಟ್ಸ್ಕೊಡ್ತಾರೆ. ಆದ್ರೆ ಏನ್ ಮಾಡೋದು? ಈ ವಿಷಯನೇನಾದ್ರೂ ಅವ್ರಿಗೆ ಹೇಳಿದ್ರೆ ದೊಡ್ಡ ಮನೆ ಮರ್ಯಾದೆ ಹೋಗುತ್ತೆ. ಅವನಿಗೋಸ್ಕರ ಅವಮಾನನ ನುಂಗ್ಕೊಳ್ಬೇಕು. ಚಂದ್ರಿ, ಸೊಸೆಮ್ಮನ ಕರ್ಕೊಂಡೋಗು, ನಾನೇ ಕಾಫಿ ಮಾಡಿ ತಗೊಂಬರ್ತೀನಿ. ಕಾಫಿ ಕುಡಿಯೋ ಮೂಡ್ ಇಲ್ಲ ನನಗೆ. ಒಂದು ವಿಷಯ ಶಾರದಕ್ಕ, ಬಾವ ನಿಮ್ಗೆ ಹೇಗೋ ನಾವು ಹಾಗೆ ತಾನೆ. ಅವ್ರ ಮೇಲೆ ತೋರಿಸೋ ಕಾಳಜಿನ ನೀವು ಯಾಕೆ ನಮ್ಮ ಮೇಲೂ ತೋರಿಸಲ್ಲ? ನನಗೆ ಕೋಪ ಬಂದ್ರೆ ಏನಾಗುತ್ತೆ ಅಂತ ನೀವೇ ನೋಡ್ತಿದ್ದೀರಲ್ಲ. ಈಗ ಬಾವಂಗೋಸ್ಕರ ನೀವು ಮತ್ತೆ ಅಡುಗೆ ಮಾಡಬೇಕು. ಇನ್ಯಾವತ್ತು ಹೀಗೆ ಮಾಡಬೇಡಿ ಶಾರದಕ್ಕ. ಏಯ್, ಏನ್ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ಎಲ್ಲ ಬೇಗ ಕ್ಲೀನ್ ಮಾಡು. ನಾನೇನು ಬರ್ತೀನಿ ಶಾರದಕ್ಕ. ಅಮ್ಮ, ಛೆ. ನಿನ್ನ ಎಲ್ಲ ನಿನ್ನಿಲ್ಲೇ ಅಂತ ಬೈತಾ ಇದ್ದೆ, ಈಗ ನೋಡ್ದ? ಮುಖಂಡ್ಲ, ನನ್ನ ತೆಪ್ಪಾಯ್ತು. ಜಾ, ನಿಂತರ ಐಡಿಯಾ ಕೊಡೋನು ಈ ಊರಾಗ ಯಾವನೂ ಇಲ್ಲಕ್ಕಲ್ಲ. ಅಲ್ಲ, ಒಂದೇ ಒಂದು ಪಪ್ಪಾಯ ಹಣ್ಣಾಗೆ ಇಡೀ ಮ್ಯಾಟ್ರೆ ಮುಗಿಸ್ಬಿಟ್ಟಲ್ಲ. ನನ್ನ ಮ್ಯಾಕ್ ಕೋಪ ಕಮ್ಮಿ ಆಗಿಲ್ಲ ಅಂದ್ರೆ ಹೇಳಿ, ಇಲ್ಲಿಂದನೇ ಖಾಲಿ ಬಿಗ್ ಸಮಯ ಕಳ್ಕೊಬಿಡ್ತೀನಿ. ಇಲ್ಲ, ಬೇಡ. ಅಯ್ಯೋ ತಕೊಳ್ಳಿ ಮೇಡಮ್, ನೀವು ಇದನ್ನ ಹಾಕೊಂಡ್ರೆ ನನ್ನ ಮ್ಯಾಕ್ ಕೋಪ ಕಮ್ಮಿ ಆಗೈತೆ ಅಂತ ಅರ್ಥ. ಇಲ್ಲಾಂದರೆ ಎಲ್ಲರ ಬಿಸಾಕ್ಬಿಡಿ, ನಿಮ್ಮಿಷ್ಟ. ನಾನು ಬರ್ತೀನಿ.